ಆದಿತ್ಯನ ಹೆಂಡತಿ ಸಾನ್ವಿಕಾ ನನಗೆ ಗೊತ್ತು. ಆದಿತ್ಯನ್ಗೆ ತಂದೆ ಆಗೋ ಅವಕಾಶ ಇಲ್ಲ ಅನ್ನೋ ವಿಷಯನ ಸಾನ್ವಿಕಾ ನನಗೆ ಹೇಳಿದ್ಲು. ಸಾನ್ವಿಕಾ ಇವತ್ತು ಸಿಕ್ಕಿದಿದ್ರೆ ಇವತ್ತೇ ಆ ವಿಷಯನ ನಿರೂಪಿಸ್ತಿದ್ದೆ. ಏನೋ ಹೊಸವ್ರೆ, ಹಾರಿಕಾನ ನಂಬಕ್ಕಾಗ್ತಾ ಇಲ್ಲ. ಅಂದ್ರೆ ನನ್ನೂ ನಂಬಲ್ವಾ? ನನ್ನ ಮಾತಿನ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಹಾರಿಕಾ ವಿಷ ಕೊಡ್ದಲ್ ಥರ ನಾಟಕ ಆಡಿ ನಮ್ಮೆಲ್ಲರನ್ನೂ ಮೋಸ ಮಾಡಿದಾಳೆ. ನನಗೆ ಕೋಪ ಇದೆ ಅಂತ ನೀವು ಅನ್ಕೊಂಡಿದ್ದೀರಾ? ಮತ್ಯಾಕೆ ನಾನು ಮಾಡಿರೋ ಅಡ್ಗೆನ ನೀವು ತಿನ್ಲಿಲ್ಲ? ಡ್ಯಾಡಿ ದೊಡ್ಡಮ್ಮ ಮಾಡಿರೋ ಅಡ್ಗೆನೂ ತಿಂದಿಲ್ಲ ಮಮ್ಮಿ. ಹೌದು ಮಮ್ಮಿ, ಡ್ಯಾಡಿ ಊಟ ಮಾಡ್ದೇನೆ ಕೈ ತೊಳ್ಕೊಂಡ್ಬಿಟ್ರು. ಯಾಕ್ರಿ? ಯಾಕೆ ಅಂದ್ರೆ ನೀನ್ ತಿಂದಿಲ್ವಲ್ಲ ಮಮ್ಮಿ, ಅದಕ್ಕೆ ಡ್ಯಾಡಿ ಕೂಡ ತಿನ್ಲಿಲ್ಲ. ನೀನ್ ತಿಂದ್ರೆ ಡ್ಯಾಡಿ ತಿಂತಾರೆ ಮಮ್ಮಿ. ತಿನ್ನು ಮಮ್ಮಿ. ತಿನ್ರಿ. ಮೊದಲು ನೀವು ತಿನ್ನಿ. ಇಲ್ಲ, ಮೊದಲು ನೀವು ತಿನ್ಬೇಕು. ಒಂದ್ ಕೆಲ್ಸ ಮಾಡೋಣ, ಡ್ಯಾಡಿಗೆ ನೀನ್ ತಿನ್ಸು, ಡ್ಯಾಡಿ ನಿನಗ್ ತಿನ್ನಿಸ್ತಾರೆ. ಅದೇನು ಬೇಡ ರಾಕಿ, ಮಮ್ಮಿ ತಿಂತಾರೆ. ಹಾಗಾದ್ರೆ ನಿಮ್ಮಿಬ್ರಿಗೂ ನಾವು ತಿನ್ಸ್ತೀವಿ. ಅಮ್ಮ, ಮಮ್ಮಿ ಡ್ಯಾಡಿ ಊಟ ಮಾಡ್ಬಿಟ್ರು. ನಾವ್ ಹೋಗಿ ಆಟ ಆಡ್ಕೊಳ್ಳೋಣ ಅಣ್ಣ. ಇನ್ಯಾವತ್ತೂ ನೀವು ಊಟ ಬಿಡಬೇಡಿ. ನೀವು ಕೂಡ. ನಾನು ಹೇಳಿದ ಸತ್ಯ ಅಂತ ನೀವು ಯಾವಾಗ ನಂಬ್ತೀರಾ? ನಂಬಿಸ್ಬೇಕಾಗಿರೋದು ನನ್ನನ್ನಲ್ಲ, ಮನೆಯವ್ರನ್ನ, ಅದರಲ್ಲೂ ಅಖಿಲ್ನ. ಹಾರಿಕಾ ಯಾವುದೇ ತಪ್ಪು ಮಾಡಿಲ್ಲ ಅಂತ ಮೊದಲು ಅಖಿಲ್ ನಂಬಬೇಕು. ಅಖಿಲ್ ನಂಬಿದ್ರೆ ಹಾರಿಕನ್ನ ಮನೇಲಿರೋಕ್ ಬಿಡ್ತೀರಾ? ಗೊತ್ತಿಲ್ಲ ರೀ, ಹಾರಿಕೆಯಿಂದ ಅಖಿಲ್ ತುಂಬಾ ಅವಮಾನ ಪಟ್ಟಿದ್ದಾನೆ, ಮಾನಸಿಕವಾಗಿ ಕುಗ್ಗೋಗಿದ್ದಾನೆ.
ಒಂದ್ಸಲ ಡಿಪ್ರೆಷನ್ ಆಗಿ ಸೂಸೈಡ್ ಅಟೆಂಪ್ಟ್ ಕೂಡ ಮಾಡಿದ್ದಾನೆ. ಹಾರಿಕಾನ ಅಖಿಲ್ ಅಕ್ಸೆಪ್ಟ್ ಮಾಡ್ತಾನೆ ಅಂತ ನಾನು ಅನ್ಕೊಳ್ಳಲ್ಲ. ಅಖಿಲ್ ಹಾರಿಕಾ ಜೊತೆಯಾಗಿರ್ಬೇಕು ಅನ್ನೋದು ನನ್ನ ಆಸೆ ರೀ. ಅಖಿಲ್ಗೆ ಸಾಕಾಗಿದೆ ರೀ. ಕುಟುಂಬ ಒಡೆದೋಗ್ಬಾರ್ದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಹೊರತು ಅಖಿಲ್ ಕಡೆಯಿಂದ ಯೋಚನೆ ಮಾಡಿ ನೋಡಿ. ಹಾರಿಕಾ ಅಖಿಲ್ ಒಟ್ಟಿಗೆ ಇರಬೇಕು ಅಂತ ನಿಮಗಿಷ್ಟ ಇಲ್ವಾ? ಎಲ್ಲರೂ ಒಟ್ಟಿಗೆ ಇರಲೇಬೇಕು ಅಂತ ನಾನು ಅನ್ಕೊಳ್ತಾ ಇದ್ದೀನಿ ರೀ. ಹಾರಿಕಾ ತಪ್ಪಿಲ್ಲ ಅಂತ ಗೊತ್ತಾದ್ರೆ ನೀವು ಅಖಿಲ್ ಜೊತೆ ಮಾತಾಡ್ತೀರಾ? ನೀವು ಹೇಳಿದ್ರೆ ಅಖಿಲ್ ಒಪ್ಕೋತಾನೆ, ಅತ್ತೆ ಕೂಡ ಒಪ್ಕೋತಾರೆ. ನಾನು ನೀವು ಮಾತಾಡೋದಲ್ಲ ರೀ. ಈ ಸಮಸ್ಯೆ ಬಗ್ಗೆ ಅಖಿಲ್ ಹಾರಿಕಾನೇ ಮಾತಾಡ್ಕೋಬೇಕು. ಅವರಿಬ್ಬರ ನಿರ್ಧಾರ ತಗೊಳ್ಬೇಕಾಗಿರೋದು. ಏನ್ ಭಾವ ಯೋಚನೆ ಮಾಡ್ತಿದ್ಯಾ? ಹಾರಿಕಾ ಬಗ್ಗೆನಾ? ಅವಳು ಇವತ್ತಿಲ್ಲ ಅಂದ್ರೂ ಇನ್ಯಾವತ್ತಾದ್ರೂ ಖಂಡಿತ ಹೊರಟೋಗ್ತಾಳೆ. ವಸು ಅದಕ್ಕೆ ಹಾರಿಕಂಗೆ ಸಪೋರ್ಟ್ ಮಾಡದೇ ಇದ್ದಿದ್ರೆ ಅವಳು ಇವತ್ತೇ ಹೊರಟೋಗ್ತಿದ್ಲು. ಇನ್ನು ಎಷ್ಟು ದಿನ ಅವಳನ್ನ ಸಹಿಸ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಅದೇ ನಂಗೂ ಬೇಜಾರಾಗ್ತಿದೆ ಭಾವ. ಬಟ್ ಡೋಂಟ್ ವರಿ, ಅವಳು ಮನೆ ಬಿಟ್ಟು ಹೋಗೋದು ಗ್ಯಾರಂಟಿ. ಅವಳದು ಯಾವತ್ತು ಮನೆಯಿಂದ ಆಚೆ ಹೋಗ್ತಾಳೋ ಅವತ್ತೇ ನನಗೆ ಮನಃಶಾಂತಿ. ಆವಾಗಲೇ ನಾನು ನೆಮ್ಮದಿಯಾಗಿರೋದು. ಅದ್ ಖಂಡಿತ ನಡೆಯುತ್ತೆ ಭಾವ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಒಂದ್ಸಲ ಮೇಲೆ ಹೇಳಿ. ಯಾಕೆ ನಂದಿನಿ? ಹೇಳಿ ಹೇಳ್ತೀನಿ. ನನ್ನ ಕೈ ಹಿಡ್ಕೊಳ್ಳಿ. ಇವಾಗ ನಡೀರಿ. ನನ್ನ ಕೈಲಾಗಲ್ಲ ನಂದಿನಿ. ನಿಮಗೆ ನಡೆಯಕ್ಕಾಗತ್ತೆ ಭಾವ, ನಾನು ನಡೆಸ್ತೀನಲ್ಲ. ಬೇಡ ನಂದಿನಿ. ನನ್ನ ಮೇಲೆ ನಂಬಿಕೆ ಇದೆಯಾ? ಇದೆ, ಆದರೆ ನಡೀರಿ ಭಾವ. ನೀವು ಹಾಕೋ ಒಂದೊಂದು ಹೆಜ್ಜೆಲೂ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಹೆಚ್ಚುತ್ತೆ. ನೆಗೆಟಿವ್ ಥಾಟ್ಸ್ ಹೋಗಿ ಪಾಸಿಟಿವ್ ಆಗಿರ್ತೀರಾ. ನಡೀರಿ ಭಾವ. ನಂದಿನಿ, ಬಿದೋಗ್ಬಿಡ್ತೀನಿ ನಂದಿನಿ. ಹಿಡ್ಕೊಳ್ಳೋದಿಕ್ಕೆ ನಾನು ಪಕ್ಕದಲ್ಲೇ ಇರ್ತೀನಲ್ಲ. ಸ್ಟಾರ್ಟ್ ಮಾಡು ಭಾವ. ಭಾವ ಹುಷಾರು. ಏನಾಗಲ್ಲ ಭಾವ, ನಿಮಗೆ ನಡೆಯಕ್ಕಾಗತ್ತೆ. ವೆರಿ ಗುಡ್, ವೆರಿ ಗುಡ್ ಭಾವ. ಗುಡ್ ಸ್ಟೆಪ್. ಇನ್ನೊಂದು ಹೆಜ್ಜೆ ಇಡು ಭಾವ. ಕೀಪ್ ಇಟ್ ಅಪ್ ಭಾವ. ನೀವು ನಡೀತಿದ್ದೀರಾ, ಇನ್ನು ನಡಿಬೋದು. ಹೆಜ್ಜೆ ಇಡಿ ಭಾವ. ಅಯ್ಯೋ ಭಾವ. ನಿಧಾನ.
ವಾವ್, ವಾಟ್ ಎ ಸೀನ್! ನೀವು ಭಾವನಾದ್ನಿನಾ ಇಲ್ಲ ಗಂಡ ಹೆಂಡ್ತಿನಾ? ಏನ್ ಮಾತಾಡ್ತಿದ್ಯಾ ಹಾರಿಕಾ? ನಿಮ್ಮಿಬ್ರ ಕ್ಲೋಸ್ನೆಸ್ ನೋಡ್ತಾ ಇದ್ರೆ ನನಗೆ ನೀವಿಬ್ರು ಗಂಡ ಹೆಂಡತಿ ಥರಾನೇ ಕಾಣಿಸ್ತಿದ್ದೀರಾ. ಹೇಯ್, ಮಾತು ಹುಷಾರು. ಓ ಸಾರಿ, ನಿಮ್ಮಿಬ್ರಿಗೂ ಮದುವೆ ಆಗಿಲ್ಲ ಅಲ್ವಾ? ಹಾಗಾದ್ರೆ ನಿಮ್ಮಿಬ್ರನ್ನ ಗಂಡ ಹೆಂಡತಿ ಅನ್ಬಾರ್ದು. ಅವಳು ನನಗೆ ಟ್ರೀಟ್ಮೆಂಟ್ ಮಾಡ್ತಿದ್ದಾಳೆ. ನಿನಗೆ ಇವಳು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾಳೋ ಇಲ್ಲ ನಿನ್ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ದಾಳೋ ತಿಳ್ಕೊಳ್ದೆ ಇರೋ ಅಷ್ಟು ಅಮಾಯಕ್ಕೆ ಅಲ್ಲ ನಾನು. ರೊಮ್ಯಾನ್ಸ್ ಎಂತದ್ದು ಹಾರಿಕಾ? ಇಲ್ಲಿ ತನಕ ತಾವು ಮಾಡಿದ್ದು ಕಾಮಾಲೆ ರೋಗ ಇರೋರ್ಗೆ ಕಾಣೋದೆಲ್ಲ ಹಳದಿನೇ ಅಂತೆ, ಗೊತ್ತಾ? ನೀನ್ ತಪ್ಪು ಮಾಡಿ ನಮ್ಮೇಲೆ ಆರೋಪ ಮಾಡ್ತಿದ್ಯಾ? ನೀನ್ ಆದಿತ್ಯನ ಜೊತೆ ಸುತ್ತಾಡಿ ಎಲ್ರು ನಿಂತರನೇ ಇರ್ತಾರೆ ಅಂತ ಅನ್ಕೊಂಡಿದ್ಯಾ? ನಾನು ಆದಿತ್ಯನ ಹತ್ರ ಜಾಬ್ ಮಾಡಿದ್ದು ಅಷ್ಟು ಮಾತ್ರ. ಅದು ಬಿಟ್ರೆ ಇವಳು ನಿನ್ನ ಬುಟ್ಟಿಗೆ ಹಾಕೊಳ್ಳಕ್ ಟ್ರೈ ಮಾಡಿದ ಹಾಗೆ ನಾನು ಆದಿತ್ಯನ ಜೊತೆ ಟ್ರೈ ಮಾಡಿಲ್ಲ. ಮರ್ಯಾದೆಯಿಂದ ಮಾತಾಡ ಹಾರಿಕಾ. ನನ್ನ ಗಂಡನ್ನ ಎಳ್ಕೊಳಕ್ಕೆ ಟ್ರೈ ಮಾಡ್ತಿದ್ಯಾ? ನಿನಗೇನ್ ಮರ್ಯಾದೆ ಕೊಡೋದು? ನನಗ್ ಡಿವೋರ್ಸ್ ಕೊಡ್ಸಿ ಅಖಿಲ್ನ ನೀನು ಮದ್ವೆ ಮಾಡ್ಕೋಬೇಕು ಅಂತಿದ್ಯಾ? ನನ್ನ ಜಾಗದಲ್ಲಿ ಬಂದು ಈ ಮನೆ ಸೊಸೆ ಆಗ್ಬೇಕು ಅಂತಿದ್ಯಾ? ನನಗ್ ಬರ್ಬೇಕಾಗಿರೋ ಆಸ್ತಿನ ನೀನ್ ಸ್ವಂತ ಮಾಡ್ಕೋಬೇಕು ಅಂತಿದ್ಯಾ? ಹೌದು ಕಣೆ, ನಿನ್ನಿಂದ ದೂರ ಆಗ್ಬೇಕು ಅಂತಿದ್ದೀನಿ. ನೀನ್ ಪೀಡೆ ತೊಲಗಿದ್ರೆ ನಂದಿನಿನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ನಿನ್ನ ಮನೆಯಿಂದ ಒದ್ದೋಡ್ಸಿ ನಂದಿನಿನ ಈ ಮನೆ ಸೊಸೆ ಮಾಡಬೇಕು ಅಂತಿದ್ದೀನಿ. ಏನೇ ಮಾಡ್ತೀಯ ನೀನು? ಅಖಿಲ್, ಏನ್ ಮಾತಾಡ್ತಿದ್ಯಾ? ಅವ್ರ ಮನ್ಸಲ್ಲಿರೋ ವಿಷಯನೇ ಹೇಳಿದ್ರು ಅತ್ತೆ. ಅಖಿಲ್ಗೆ ಅಂತ ಉದ್ದೇಶ ಇಲ್ಲ ಹಾರಿಕಾ. ಯಾವ ಥರ ಉದ್ದೇಶ ಇದೆ ಅಂತ ಅವ್ರು ಹೇಳಿದ್ರಲ್ಲಕ್ಕ. ಕೋಪದಲ್ಲಿ ಏನಾದ್ರು ಅಂದಿದ್ದಕ್ಕೆ ಅದನ್ನೇ ನಿಜ ಅಂದ್ಕೊಳ್ಳೋದಾ? ಕೋಪದಲ್ಲೇ ನಿಜ ಆಚೆ ಬರೋದು ಅತ್ತೆ. ಈ ನಂದಿನಿ ಮೊದಲನೇ ಸಲ ಮನೆಗ್ ಬಂದಾಗ್ಲೇ ಇವಳಿಗೆ ನನ್ ಗಂಡನ್ ಮೇಲೆ ಕಣ್ಬಿತ್ತು ಅಂತ ನನಗೆ ಅರ್ಥ ಆಯ್ತು. ಸಂಬಂಧದ ಹೆಸರಲ್ಲಿ ಅಖಿಲ್ನ ಭಾವ ಅಂತ ಕರೆದ್ಲು. ಟ್ರೀಟ್ಮೆಂಟ್ ಹೆಸರಲ್ಲಿ ಹತ್ರ ಆದ್ಲು. ನನಗೆ ವಿಚ್ಛೇದನ ಕೊಡಿಸಿ ನನ್ನನ್ನ ದೂರ ಮಾಡಿ ಇವಳು ಅಖಿಲ್ ಪಕ್ಕ ಹೋಗ್ಬೇಕು ಅನ್ಕೊಂಡ್ಲು. ನನಗ್ ಹೊಡೆದಿದ್ದು ನೀನಾಕ? ನಂದಿನಿ ಬಗ್ಗೆ ಇನ್ನೊಂದು ಮಾತು ತಪ್ಪಾಗೇನಾದ್ರೂ ಆಡಿದ್ರೆ ಸಾಯಿಸ್ಬಿಡ್ತೀನಿ ಹಾರಿಕಾ. ಆಗ್ಲೇ ಆ ನಂದಿನಿ ಏನ್ ಮಾಡಿದ್ಲು ಅಂತ ನಿನಗೆ ಗೊತ್ತಿಲ್ಲ ಅಕ್ಕ. ನನ್ನ ಕಣ್ಣು ಮುಂದೆನೆ ಇವರಿಬ್ರು ರೊಮ್ಯಾನ್ಸ್ ಮಾಡ್ತಿದ್ರು. ಬಾಯ್ ಮುಚ್ಚು. ನಿನಗಿಷ್ಟ ಬಂದಾಗ ಮಾತಾಡ್ಬೇಡ. ಅವಳಿಗೆ ಆ ಬಾಯಿ ಕೊಟ್ಟವಳು ನೀನೇ ಅಲ್ವಾ? ಅವಳನ್ನ ವಹಿಸ್ಕೊಂಡು ಬಂದು ಈ ಮನೆ ಕರ್ಕೊಂಡು ಬಂದು ನಮ್ಮೆಲ್ಲರಿಗೂ ನೋವು ಮಾಡಿದೆ. ಈಗ ನಂದಿನಿಗೆ ಅವಮಾನ ಮಾಡಿದೆ. ನಂದಿನಿಗೆ ಹಾಗೆ ಹೇಳು ಅಂತ ಹಾರಿಕನ್ಗೆ ನಾನ್ ಹೇಳಿದ್ನ ಅತ್ತೆ. ಹಾರಿಕನ್ಗೆ ಧೈರ್ಯ ಕೊಟ್ಟೋಳು ನೀನೇ ಅಲ್ವಾ ವಸು? ನೀನ್ ಕೊಟ್ಟಿರೋ ಧೈರ್ಯದಿಂದಲೇ ಹಾರಿಕಾ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾಳೆ ವಸು. ನೀನು ಕೂಡ ಯಾಕಕ್ಕ ಹಾಗೆ ಮಾತಾಡ್ತಿದ್ಯಾ? ಹಾರಿಕಾ ಈಗ ಹೊಸದಾಗಿ ಮಾತಾಡ್ತಿದ್ದಾಳ? ಅವಳಿಗೆ ಎಂಥವಳು ಅಂತ ಗೊತ್ತಿದ್ರು ಕೂಡ ನೀನು ಅವಳು ವಹಿಸ್ಕೊಂಡು ಬರ್ತಿದ್ಯಾ. ಹಾವಿಗೆಷ್ಟೇ ಹಾಲಿರಿದ್ರು ಅದು ವಿಷನೇ ಕಕ್ಕೋದು. ಇಂಥ ವಿಷಕಾರಿ ಮಾತುಗಳನ್ನೇ ಆಡೋದು. ಹಾರಿಕನ್ನ ನಾನು ಕಂಟ್ರೋಲ್ ಮಾಡ್ತೀನಿ ಅತ್ತೆ. ಹಾರಿಕಾ ವಿಷಯದಲ್ಲಿ ನೀನೇ ಕಂಟ್ರೋಲ್ ತಪ್ತಿದ್ಯ ವಸು.
ಇನ್ನು ಅವಳನ್ನೇನ್ ಕಂಟ್ರೋಲ್ ಮಾಡ್ತೀಯಾ? ನೀನ್ ಯಾವತ್ತೂ ತಪ್ಪು ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೆ, ಆದ್ರೆ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಮಾಡ್ತೀನಲ್ವಾ? ಅನ್ಬೇಕು. ಹಾರಿಕಾ ಕೂಡ ನಮ್ಮ ಹಾಗೆ ಹೆಣ್ಣು ಹುಡುಗಿನೇ ಅಲ್ವಾ ಅಕ್ಕ? ಅನಾವಶ್ಯಕವಾಗಿ ಅವಳ ಮೇಲೆ ಆರೋಪ ಹೊರಿಸಿದ್ರೆ. ನಂದಿನಿ ಕೂಡ ಹಾರಿಕಾ ತರನೇ ಹೆಣ್ಣೆ, ಮದ್ವೆ ಆಗ್ಬೇಕಾಗಿರೋ ಹುಡುಗಿ. ಅವಳ ಮೇಲೆ ಆರೋಪ ಹೊರಿಸಿದ್ರೆ ನಿನಗ್ ಸಂತೋಷನ ವಸು? ಹಾರಿಕಾ ಹೆಂಡತಿಯಾಗಿ ಅವಳ ಜವಾಬ್ದಾರಿನ ಮಾಡಿದ್ದಿದ್ರೆ, ಅಖಿಲ್ನ ಕಣ್ಣಲ್ ಕಣ್ಣಿಟ್ಟು ಸೇವೆ ಮಾಡಿದ್ದಿದ್ರೆ, ನನ್ ತಂಗಿ ಈ ಮನೆಗ್ ಬರೋ ಅವಶ್ಯಕತೆ ಏನಿತ್ತು? ಈ ಹಾರಿಕಾಯಿಂದ ಉಗಿಸ್ಕೊಳ್ಳೋ ಕರ್ಮ ನನ್ ತಂಗಿಗೆ ಯಾಕೆ? ನಡಿ ನಂದಿನಿ. ಅಕ್ಕ ಬಿಡು ಅಕ್ಕ, ಇವರೆಲ್ಲ ಇಷ್ಟೇ. ನಾವ್ ಎಷ್ಟ್ ಹೇಳಿದ್ರು ಬದ್ಲಾಗಲ್ಲ. ಬದ್ಲಾಗ್ಬೇಕಾದವಳು ನೀನು ಹಾರಿಕಾ. ನಿನ್ ಮೇಲೆ ಆರೋಪ ಬಂದಾಗ ನೀನ್ ಬೇಜಾರ್ ಮಾಡ್ಕೊಂಡೆ, ಮತ್ತೆ ಅಂಥದ್ರಲ್ಲಿ ಆರೋಪನ ನಂದಿನಿ ಮೇಲೆ ಹೇಗೆ ಹೊರಿಸ್ದೆ? ಅಯ್ಯೋ ಇಲ್ಲ ಅಕ್ಕ, ನಂದಿನಿ ನಿಜವಾಗ್ಲೂ ಮತ್ತೆ ಕಪಾಳಕ್ ಬಿಡ್ತೀನಿ. ಇನ್ನು ಮುಂದೆ ನೀನ್ ಈ ಮನೇಲಿ ಜಗಳ ಮಾಡಬಾರ್ದು, ಅರ್ಥ ಆಯ್ತಾ? ನನಗೆ ಹೊಡೆದು ಬುದ್ಧಿ ಮಾತು ಹೇಳ್ತಿದ್ಯಾ ವಸ್ಸು ಅಕ್ಕ? ಮಾಡ್ತೀನಿರು ನಿನ್ಗೆ. ಏನಾಯ್ತೆ? ಏನ್ ಜಗಳ? ನಿನ್ನ ಸೋದರಳಿಯ ನನ್ನನ್ನ ಬಿಟ್ಟು ಆ ನಂದಿನಿನ ಮದ್ವೆ ಮಾಡ್ಕೋತಾನಂತೆ. ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಬಿಡೆ. ನಿನಗೆ ಅರ್ಧ ಆಸ್ತಿ ಬೇಕು ಅಂತ ಕೇಳು, ಅದ್ರಲ್ಲಿ ನನಗೆ ಸ್ವಲ್ಪ ಕಮಿಷನ್ ಕೊಡು. ನಿನಗೆ ಯಾವಾಗ್ಲೂ ಆಸ್ತಿ ಚಿಂತೆನಾ ಆಂಟಿ? ನಿನಗೇನು ಆಸ್ತಿ ಬಿಟ್ಟು ಅಖಿಲ್ ಬೇಕಾ ಹೇಳು? ಆಸ್ತಿ ತಗೊಂಡು ನಾನು ಹೊರಟೋದ್ರೆ ನನ್ನ ಸೇಡ್ ಹೇಗ್ ತೀರುತ್ತೆ? ವಸ್ಸು ಅಕ್ಕ ನನಗ್ ಬೈದಿರೋ ಬೈಗುಳ, ಹೊಡೆದಿರೋ ಏಟ್ಗಳನ್ನ ಯಾರು ತೀರಿಸ್ತಾರೆ? ಅದು ಬೇಕು ಇದು ಬೇಕು ಅಂದ್ರೆ ಆಗಲ್ಲ ಕಣೆ, ಯಾವ್ದಾದ್ರೂ ಒಂದೇ ಈಡೇರೋದು. ನನಗೆ ಎರಡೂ ಬೇಕು. ಆಸ್ತಿ ಸಿಗ್ಬೇಕು, ಸೇಡ್ ತೀರಿಸ್ಕೋಬೇಕು. ಅಲ್ಲಿ ತನಕ ಈ ಮನೆ ಬಿಟ್ಟು ಹೋಗಲ್ಲ. ನಿನಗಿಷ್ಟ ಬಂದಂಗ್ ಮಾಡು, ಆದ್ರೆ ಆಸ್ತಿ ಸಿಕ್ಕ ಮೇಲೆ ನನಗೊಂದು ಪಾಲನ್ ಕೊಟ್ಬಿಡು. ನಿನ್ ಥರನೇ ನನಗೂ ಒಂದು ಸೇಡಿದೆ, ಅದನ್ನ ಇವತ್ತೇ ತೀರ್ಸ್ಕೋಬೇಕು. ಬರ್ತೀನಿ. ಏನಮ್ಮ ಅದು? ಜೋರ ಕೂಗ್ಬೇಡ್ವೋ, ಇದು ಬೆಲೆ ಬಾಳೋ ಬೆಳ್ಳಿ ಸಾಮಾನು. ಯಾಕಮ್ಮ ಅದನ್ನ ಮುಚ್ಚಿಡ್ತಿದ್ಯಾ? ಕದ್ದಿರೋದನ್ನ ಮುಚ್ಚಿಡ್ದೆ ಎಲ್ರಿಗೂ ತೋರಿಸ್ತಾರ ಏನೋ? ಕದ್ದಿದ್ದ? ಏಯ್, ಕಿರ್ಚ್ಬೇಡ ಅಂತ ಹೇಳಿದ್ನಲ್ಲೋ. ಈ ವಿಷಯನ ಯಾರಿಗೂ ಹೇಳ್ಬೇಡ. ಯಾವತ್ತಾದ್ರೂ ನಾವ್ ಈ ಮನೆ ಬಿಟ್ಟು ಹೋಗ್ಲೇಬೇಕು. ಆವತ್ತು ನಾವು ಜೀವನ ಮಾಡಕ್ಕೆ ಇದು ಉಪಯೋಗ ಬರುತ್ತೆ. ನಿಂಗೆ ತುಂಬಾ ದೂರದೃಷ್ಟಿ ಇದೆ ಅಮ್ಮ. ನನಗೇನಾದ್ರೂ ದೂರದೃಷ್ಟಿ ಇದ್ದಿದ್ರೆ ನಮ್ ಜೀವನ ಹಿಂಗಿರ್ತಿತ್ತ? ನಿಮ್ಮಪ್ಪನ ಓಡ್ ಹೋಗಕ್ ಬಿಡ್ತಿದ್ನಾ? ಯಪ್ಪ ಬಾರೋ, ಬಾ 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 ಬಾ. ಆ ದಮಯಂತಿ ಅವಳ ಮಗ ಸೇರಿ ನೆನ್ನೆ ನಾನು ತರಿಸಿದ ಚಿಕನ್ ಪೀಸ್ ಎಲ್ಲ ತಿಂದು ಹಾಕ್ಬಿಟ್ರು. ಇವತ್ತು ಅವ್ರ ಕಣ್ಣಿಗೆ ಬೀಳೋ ಮುಂಚೆ ಈ ಬಿರಿಯಾನಿ ಪೂರ್ತಿ ತಿನ್ಬೇಕು. ಕೈಕಾಲು ತೊಳ್ಕೊಂಡ್ಬರ್ತೀನಿ. ಅಮ್ಮ, ಬಿರಿಯಾನಿ ಅಂತಮ್ಮ. ನಡಿಯೋ, ನೆನ್ನೆ ತರ ಒಂದ್ ಕೈ ನೋಡೇ ಬಿಡೋಣ.
ಏನು ಇದು ಬಿರಿಯಾನಿ ಹಿಂಗಿದೆ? ಅದು ಬಿರಿಯಾನಿ ಅಲ್ಲ ಕಣೋ, ಕಲ್ಲಿದ್ಲೇನ್ ಪುಡಿ ಕಲ್ಸಿರೋ ಅನ್ನ.